ನಾಳೆ ಅಕಸ್ಮಾತ್ ಅವರಿಗೆ ಮತ್ತೆ ಅವಕಾಶ ಸಿಕ್ಕಿ ಮತ್ತೆ ಇನ್ನೊಂದು ಚುನಾವಣೆ ಬಂದಾಗ ಸೋತ್ರೆ ಆ ಯಪ್ಪ ನೆಲಮಂಗಲ ತಾಲೂಕಲ್ಲಿ ಇರಲ್ಲ. ಆವಾಗ ಅನುಭವಿಸ್ಬೇಕಾಗಿರೋದು ಇಲ್ಲಿಂದ ನೆಲಮಂಗಲ ತಾಲೂಕಿನ ಜನತೆ. 3ನೇ ಹಂತ ಶುದ್ಧೀಕರಣ ಮಾಡಲ್ಲ ಅಂತ ನಂಬಿಕೆ ಇಲ್ಲ ನಮಗೆ. ಹಾಗಾಗಿ ನಮಗೆ ಇದನ್ನ ಖಂಡಿತವಾಗಿ ನಾವು ಇದನ್ನ ವಿರೋಧ ಮಾಡ್ತೀವಿ. ನಾಳೆ ಅಕಸ್ಮಾತ್ ಅವರಿಗೆ ಮತ್ತೆ ಅವಕಾಶ ಸಿಕ್ಕಿ ಮತ್ತೆ ಇನ್ನೊಂದು ಚುನಾವಣೆ ಬಂದಾಗ ಸೋತ್ರೆ ಆ ಯಪ್ಪ ನೆಲಮಂಗಲ ತಾಲೂಕಲ್ಲಿ ಇರಲ್ಲ. ಆವಾಗ ಯಾರು ಅನುಭವಿಸ್ಬೇಕಾಗಿರೋದು? ಹಿನ್ನೆಲೆ ನೋಡಿ, ಶಾಸಕನ ಹಿನ್ನೆಲೆ ನೋಡಿ. ನಾಳೆ ಅಕಸ್ಮಾತ್ ಏನಾದರೂ ಡಿಲಿಮಿಟೇಷನ್ ಆಗಿ ನೆಲಮಂಗಲ ತಾಲೂಕು ದೇವರ ಇಚ್ಛೆಯಿಂದ ಏನಾದರೂ ಬದಲಾವಣೆ ಆಯಿತು ಅಂದರೆ ಆವಾಗ ಆ ಯಪ್ಪ ಈ ತಾಲೂಕಿಗೆ ಬರೋದೇ ಇಲ್ಲ. ಆವಾಗ ಅನುಭವಿಸ್ಬೇಕಾಗಿರೋದು ಇಲ್ಲಿಂದ ನೆಲಮಂಗಲ ತಾಲೂಕಿನ ಜನತೆ. ಅವನಿಗೆ ಅದನ್ನು ತಗೊಂಡು ಏನು ಆಗೋದು ಬೇಕಿಲ್ಲ, ಆಗೋದು ಇಲ್ಲ. ಅವನಿಗೆ ಡಿ.ಕೆ. ಶಿವಕುಮಾರ್ ಅವರು ಏನು ಹೋರಾಟ ಮಾಡ್ತಿದ್ದಾರೋ ಅದಕ್ಕೂ ಇವನಿಗೂ ಸಂಬಂಧ ಇಲ್ದಂಗೆ ಅವನು ಮಾಡ್ತವನೆ. ಸೊ ಅದಕ್ಕೆ ನಾವು ಹೇಳ್ತಾ ಇರೋದು, ನಮಗೆ ಅವನ ಮೇಲೆ ಯಾವ ಥರ ನಂಬಿಕೆನೂ ಇಲ್ಲ. 3ನೇ ಹಂತ ಶುದ್ಧೀಕರಣ ಮಾಡಲ್ಲ ಅಂತ ನಂಬಿಕೆ ಇಲ್ಲ ನಮಗೆ. ಹಾಗಾಗಿ ನಮಗೆ ಇದನ್ನ ಖಂಡಿತವಾಗಿ ನಾವು ಇದನ್ನ ವಿರೋಧ ಮಾಡ್ತೀವಿ. ಸರ್, ಈಗ ನಿಮ್ಮಲ್ಲೇ ಕ್ಲಾರಿಫಿಕೇಶನ್ ಇಲ್ಲ. 3ನೇ ಹಂತ ಆದ್ರೆ ನೋಡೋಣ ಅಂತೀರಾ? ಹಣ ಮಾಡಲ್ಲ ಅಂತ ನಮಗೆ ನಂಬಿಕೆ ಇಲ್ಲ ಅಣ್ಣ. ಈಗ ನಮ್ಮ ಪಕ್ಷ ಇದು ಏನ್ ಮಾಡಿದ್ಯೋ, ನಾವು 3ನೇ ಹಂತದಲ್ಲಿ ಬಿಡುಗಡೆ ಆದ್ರೆ ನಮಗೆ ಪರವಾಗಿಲ್ಲ. ಆದ್ರೆ ದಯವಿಟ್ಟು ಒಂದ್ ನಿಮಿಷ ಅದನ್ನ ಕಾಂಟ್ರವರ್ಸಿ ಮಾಡ್ಬೇಡ್ರಿ. ಅಲ್ಲ ಅಣ್ಣ, ಒಂದ್ ನಿಮಿಷ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ತಾಳೋಣ. ಈಗ 2ನೇ ಹಂತ ಮಾಡಕ್ಕೆ ಆಗ್ಲೇ ನಮ್ಮ ಅಧ್ಯಕ್ಷ ಹೇಳ್ದಂಗೆ 2ನೇ ಹಂತ ಮಾಡಕ್ಕೆ 10 ರೂಪಾಯಿ ಆಗುತ್ತೆ ಅಂದ್ರೆ 3ನೇ ಹಂತ ಮಾಡಕ್ಕೆ 30 ರೂಪಾಯಿ ಆಗುತ್ತೆ. 3ರಷ್ಟು ದುಡ್ಡು ಜಾಸ್ತಿ ಆಗುತ್ತೆ. ಅಣ್ಣ, ಅವರು ದಾಖಲೆ ಕೊಟ್ರೆ 3ನೇ ಹಂತದಲ್ಲಿ ಮಾಡ್ತೀವಿ ಅಂದ್ರೆ ನಾವು ಅದಕ್ಕೆ ವಿರೋಧ ಮಾಡಲ್ಲ. ಆದ್ರೆ ಅವರು ದಾಖಲೆ ಕೊಡ್ತಾ ಇಲ್ಲ. ಇನ್ನೊಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 10 ರೂಪಾಯಿ ಆಗುವಂತ ನೀರು 3ನೇ ಹಂತಕ್ಕೆ ಮಾಡಿದಾಗ 30 ರೂಪಾಯಿ ಆಗುತ್ತೆ ಅಂದ್ರೆ 3ರಷ್ಟು ದುಡ್ಡು ಜಾಸ್ತಿ ಆಗುತ್ತೆ. ಹಾಗಾಗಿ ಚಿಂತೆ ದುಡ್ಡು ಜಾಸ್ತಿ ಆಗುತ್ತೆ. ನಮಗೆ ಶಾಸಕನ ಮೇಲೆ ನಂಬಿಕೆ ಇಲ್ಲ, ಸರ್ಕಾರದ ಹತ್ರ ಕಾಸಿಲ್ಲ. ಹೌದು, 3ನೇ ಹಂತ ಮಾಡಲಿಲ್ಲ ಅಂದ್ರೆ ನಾವು ಅನುಭವಿಸಬೇಕಾಗಿರೋದು ನಾವು. ಡಿ.ಕೆ. ಶಿವಕುಮಾರ್ ಅವರು ಪ್ರಶ್ನೆ ಕೇಳ್ತಾರೆ, 3ನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೆ ಆಗಲ್ಲ ಸರ್ಕಾರದ ಕಡೆ ಅಂತ ಹೇಳಿದ್ದಾರೆ. ಸೊ ನೀವು ಕ್ಲಾರಿಟಿ ತಗೊಂಡು ಮಾತಾಡಿ. ಹೂನಣ್ಣ, ಮಾಡಕ್ ಆಗಲ್ಲ ಅಂತ ನಾವು ವಿರೋಧ ಮಾಡ್ತಿರೋದು ಇವಾಗ. ಅದರಲ್ಲಿ ಇನ್ನೊಂದು, ನಮ್ಮ ಸರ್ಕಾರ ಇದ್ದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಇಂದ ಒಂದು ಸರ್ಟಿಫಿಕೇಟ್ ತಗೊಂಡಿದ್ದಾರೆ. 2ನೇ ಹಂತದಲ್ಲಿ ಅದೇನಾದ್ರೂ ಆಯ್ತು ಅಂದ್ರೆ ಅದು ವಿಷಕಾರಿ ನೀರು ಅಂತ ಕ್ಲೀನಾಗಿ ಕೊಟ್ಟಿದ್ದಾರೆ. 3ನೇ ಹಂತದಲ್ಲಿ ಮಾಡಿದ್ರೆ ಮಾತ್ರ ಇದಕ್ಕೆ ಒಳ್ಳೇದು ಅಂತ ಹೇಳಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಏನ್ ಹೇಳಿದಾರೋ ಅದ್ರ ಮೂಲಕ ನಾವು ಹೋದ್ರೆ ಇದಕ್ಕೆ ನಾವು ಖಂಡಿತ ಇದಕ್ಕೆ ವಿರೋಧ ಇದೆ. ಅದಕ್ಕೆ ಬೇಡ ನಾವು ಕ್ಲೀನಾಗಿ ಸ್ಪಷ್ಟವಾಗಿ ಹೇಳಿದೀವಿ. ಅದಕ್ಕೆ 3ನೇ ಹಂತ ಆಗಿಲ್ಲ ಅಂದ್ರೆ ಬೇಡ. ವಿಷಭಾವತಿ ನೀರು ಬೇಡ ಅಷ್ಟೇ. ಹೂನಣ್ಣ, ವಿಷಭಾವತಿ ನೀರು ಬೇಡ. ಅಣ್ಣ, ಈಗ ಸ್ಪಷ್ಟವಾಗಿ ಒಂದೇ ಒಂದು ಸರಿ ಕ್ಲೀನ್ ಆಗಿ ಹೇಳ್ತಾ ಇದ್ದೀನಿ, ನಮಗೆ ವೃಷಭಾವತಿ ನೀರು ಬೇಡ. ಏನಣ್ಣ, ಸರ್ಕಾರದ ಯೋಜನೆಯನ್ನ ವಿರೋಧ ಮಾಡಿದೀರಾ ಅಂತ? ಹೌದಣ್ಣ, ಆ ಜನ ಹಿತಾಸಕ್ತಿಯಲ್ಲಿ ಇಲ್ಲ, ಅದಕ್ಕೆ ನಾವು ಅದನ್ನ ವಿರೋಧ ಮಾಡ್ತಿದ್ವಿ. ಏನಣ್ಣ, ಬೈಲೊಂಗ್ಲ ಕೆರೆಗೆ ಹೋಗ್ತಾ ಇರುವಂತ ವೃಷಭಾವತಿ ನೀರಿಗೆ ಏನು 100 mld ಏನಿದೆ ಅದನ್ನ 3ನೇ ಹಂತದ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೇನು ಹೇಳ್ತೀರಾ ಇವಾಗ? ನಾವು ಇವಾಗ ಸಂಪೂರ್ಣವಾಗಿ ಒಂದು ನಿಲುವಲ್ಲಿ ಹೇಳಿದ್ದೀವಿ. ಇದಕ್ಕೆ ಯಾವುದೇ ತರ ಟ್ರೀಟ್ಮೆಂಟ್ ಕೊಟ್ಟರು ಅದು ನಮಗೆ ವಿಷ ಅಂತ ನಮಗೆ ತಲೆಗೆ ಬಂದೈತೆ. ಜನಕ್ಕೆ ಇದು ನಮಗೆ ಚೆನ್ನಾಗಿಲ್ಲ ಅಂತ ಬಂದಿದೆ, ಅದನ್ನ ವಿರೋಧ ಮಾಡ್ತೀವಿ. ನಮಗೆ ವಿಷಭಾವತಿ ನೀರು ಬೇಡ.